ಏನೋ ಒಂಥರ ಕಳೆಯೋ ಕ್ಷಣ ಕಾಡಿದೆ ನಿನ್ನ ಸುಂದರ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ಅಬಿ ಯೂಟ್ಯೂಬ್ ಚಾನಲ್. ಫ್ರೀ ವ್ಯೂದಲ್ಲಿ ನೋಡಿದ್ರಲ್ಲ, ಆ ರೀತಿ ಒಂದು ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನೋಡಿ, ಈ ಥರ ವಿಡಿಯೋನ ಫೋಟೋ ಕ್ರಿಯೇಟ್ ಮಾಡ್ಕೋಬೇಕು. ಮೊದಲು ಫೋಟೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತಂದರೆ ನೋಡಿ, ಇಲ್ಲಿ ನಾನು ಒಂದು ಪ್ರಾಂಪ್ಟನ್ನು ತೋರಿಸ್ತೀನಿ. ಈಗ ಇಲ್ಲಿ ನೋಡಿ, ಇದೊಂದು ಪ್ರಾಂಪ್ಟ್ ಇದೆಯಲ್ಲ, ಈ ಪ್ರಾಂಪ್ಟ್ ಈಗಲೇ ಸ್ಕ್ರೀನ್ಶಾಟ್ ತಗೊಳ್ಳಿ. ಈಗ ನೋಡಿ, ತೋರಿಸ್ತಾ ಇದ್ದೀನಿ, ಈಗಲೇ ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ಇದನ್ನು ಎಲ್ಲಪ್ಪ ಅಂತಂದರೆ ಇಲ್ಲಿ ನೋಡಿ, ಗೂಗಲಲ್ಲಿ ಕ್ಯಾಮ್ರಾ ಆಪ್ಷನಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಯಾವುದೋ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರಲ್ಲ, ಈ ರೀತಿ ಮಾಡಿ ಹಿಂಗೆ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಂಡ್ರೆ ಕಾಪಿ ಆಗುತ್ತೆ. ಕಾಪಿ ಆದ ನಂತರ ನಿಮ್ಮಲ್ಲಿ ಚಾಟ್ ಜಿಪಿಟಿ, ನಿಮ್ಮ ಹತ್ರ ಚಾಟ್ ಜಿಪಿಟಿ ಇದ್ದರೆ ಚಾಟ್ ಜಿಪಿಟಿಲಿ, ಇಲ್ಲಾಂದರೆ ಜೆಮಿನಿ ಇದ್ದರೆ ಗೂಗಲ್ ಜೆಮಿನಿ, ಗೂಗಲಲ್ಲಿ ಈ ರೀತಿ ಸರ್ಚ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಆದ ನಂತರ ನೀವು ಅಲ್ಲಿ ನಿಮ್ಮ 2 ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು. ಮೊದಲನೇದು ನಿಮ್ಮ ಫೋಟೋ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಇರ್ತೀರಲ್ಲ ಆ ಜಾಗದಲ್ಲಿ ನಿಮ್ಮ ಫೋಟೋ ಹಾಕಬೇಕಂದ್ರೆ ನಿಮ್ಮ ಫೋಟೋ, ಆಮೇಲೆ ಒಂದು ಹುಡುಗಿ ಫೋಟೋ ಯಾವುದು ನಡೆಯುತ್ತೆ ಹಾಕಿದ್ರೆ ಓಕೆ. 2 ಫೋಟೋ ಹಾಕಿಬಿಟ್ಟು ಆ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ಕಳಿಸಿದ್ರೆ ಈ ರೀತಿ ಫೋಟೋನ ಜನ್ರೇಟ್ ಮಾಡಿಕೊಡುತ್ತೆ ಜೆಮಿನಿ. ಮಾಡಿದ ನಂತರ ಈ ರೀತಿ ಪ್ರೊಜೆಕ್ಟ್ ಸ್ಕ್ಯಾನರು, ಈ ಒಂದು ಪ್ರೊಜೆಕ್ಟ್ ಸ್ಕ್ಯಾನರು ಈ ವಿಡಿಯೋದಲ್ಲಿ ಇದೆ. ಈ ವಿಡಿಯೋದಲ್ಲಿ ಪ್ರೊಜೆಕ್ಟ್ ಸ್ಕ್ಯಾನರ್ ಕೊಟ್ಟಿರ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕ್ಯಾನರ್ ಸಿಗುತ್ತೆ. ಈ ಪ್ರೊಜೆಕ್ಟ್ ಸ್ಕ್ಯಾನರನ್ನು ಗೂಗಲಲ್ಲಿ ನಾನು ಯಾವಾಗಲೇ ತೋರಿಸಿದ್ನಲ್ಲ ಅಲ್ಲೇ ಸ್ಕ್ಯಾನ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಈ ರೀತಿ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಈ ಫೋಟೋನ ಡಿಲೀಟ್ ಮಾಡಿಬಿಟ್ಟು ಫಸ್ಟ್ಗೆ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಂಡು ಫೋಟೋ ಹಿಂದ್ಗಡೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಫೋಟೋನ ತೆಳಗಡೆ ತೊಗೊಂಬನ್ನಿ. ಈ ರೀತಿ ಇಲ್ಲಿ ಸೆಟ್ ಮಾಡಿ ಫೋಟೋನ ಲಾಸ್ಟ್ ಬೀಟ್ವರೆಗೂ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕ್ಯಾಮ್ರಾ ಆಪ್ಷನ್ ಆನ್ ಮಾಡ್ಕೊಂಡ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಫೋಟೋ ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಲಿ ಸೇವ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.